ನಮಸ್ಕಾರ ರೀ. ಸುನೀತಾ ಕಾಡಾ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅನ್ಕೋತೇನೆ ರೀ. ನಾನು ಈವ್ನಿಂಗ್ ರೂಟೀನ ಸ್ಟಾರ್ಟ್ ಮಾಡ್ಕೊಂಡೇನಿ. ಈವ್ನಿಂಗ್ ಅಡುಗೆ ಮಾಡ್ಕೊಳಕತ್ತೀನಿ. ಈವ್ನಿಂಗಿಂದ ಎಲ್ಲ ಕೆಲಸನೂ ಮುಗಿಸ್ಕೊಂಡು ದೇವ್ರ ಮುಂದೆ ದೀಪ ಹಚ್ಕೊಂಡು ಅಂದ್ರೆ ಅಡುಗೆ ಮಾಡತ್ತೀನಿ. ಅವ್ರಿಕಾಳು ಗ್ರೇವಿ ಮಾಡ್ಕೊಂಡೇನಿ. ಒಂದು ಜೋಳದ ರೊಟ್ಟಿ ಮಾಡ್ಕೊಳಕತ್ತೇನೆ ರೀ. ಅದ್ರ ಜೊತೆ ಕಾಂಬಿನೇಷನ್ ಜೋಳದ ರೊಟ್ಟಿ ಬೆಸ್ಟ್ ಆಗ್ತದೆ ಅಂಥೇಳಿ ಬರೀ ನನ್ನ ಈವ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ ಅಂತ ನೋಡ್ರಿ. ಅಂತ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡಿರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಸಮ್ಮು ಮತ್ತು ಸುಜ್ಜು ಟ್ಯೂಷನ್ಗೆ ಹೋಗಂದ. ಸಮ್ಮು ಟ್ಯೂಷನ್ಗೆ ಹೋಗ್ಯಾಳ. ಸಮ್ಮು ಬರೋ ಟೈಮಿಗೆ ರೊಟ್ಟಿ ಮಾಡ್ತೀನಿ. ಜಿಗಟ್ ಹಾಕಿಟ್ಕೊಂಡೇನಿ. ಗ್ರೇವಿ ಮಾಡ್ಕೊಂಡೆ. ಅದನ್ನು ಹಾಲು ತಂದ್ರಿ. ಇವಾಗ ನಮ್ಮ ಮನೆಯವರು ಹಾಲು ಕಾಯಿಸ್ಕೊಂಡೇನಿ. ಇದು ಒಂದು ಸ್ವಲ್ಪ ಅವ್ರಿಕಾಳಿದ್ದು ರೀ. ಅವ್ರಿಕಾಳಿಗೆ ಕೊಬ್ಬರಿ ಒಂದು ಸ್ವಲ್ಪ ಪುಟಾಣಿ ಹಾಕೀನಿ. 1-2 ಸ್ಪೂನಷ್ಟು ಪುಟಾಣಿ ಹಾಕೀನಿ. ಹಸಿ ಕೊಬ್ಬರಿ ಮಸಾಲೆ ಎಲ್ಲ ಹಾಕ್ಕೊಂಡು ಒಂದು ಗ್ರೇವಿ ಮಾಡ್ಕೊಂಡೇನಿ. ಅದಕ್ಕೆ ಜೋಳದ ರೊಟ್ಟಿಗೆ ಜಿಗಟ್ ಹಾಕಿಟ್ಕೊಂಡೀನಿ. ಜೋಳದ ರೊಟ್ಟಿ ಮಾಡ್ತೀನಿ ಇವಾಗ. ನಾಡಿದ್ದು ಅಮಾವಾಸ್ಯೆ. ಇವತ್ತು ಆಲ್ಮೋಸ್ಟ್ ಒಂದು ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಂಡೆ. ಅಂದ್ರೆ ಸ್ವಲ್ಪ ಬೆಡ್ಶೀಟ್ ತೊಳೆದು ಹಾಕ್ಕೊಳ್ಳುವ, ಬಟ್ಟೆ ಇದ್ದು ಒಂದು ಸ್ವಲ್ಪ ಹೊಸವು ಬಟ್ಟೆ ಹಾಕ್ಕೊಂಡು ಊರಿಗೆ ಹೋಗಿ ಬಂದಿದ್ದು ಹಂಗೆ ಇದ್ವು. ಅವನ್ನೆಲ್ಲ ತೊಳೆದು ಹಾಕ್ಕೊಳ್ದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡ್ಕೊಂಡ್ವಿ. ಒಂದು ಸ್ವಲ್ಪ ಚೌಳಿಕಾಯಿ ಅವು ಅದಾವ, ಅವನ್ನೆಲ್ಲ ನಾನು ಊರಿಗೆ ಬಂದೆ ರೀ. ಬೆಳಗ್ಗೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಊರಿಗೆ ಬಂದೆ. ಇವತ್ತು ಅಮಾವಾಸ್ಯೆ. ನಾ ಬರ್ಗೊಡ್ದ ಅಮ್ಮ ಕಡುಬು ಆಮೇಲೆ ಅನ್ನ ಸಾರು ಎಲ್ಲ ಮಾಡಿಟ್ಟಿದ್ರು. ಟಿಫಿನ್ ಮಾಡಿರಲಿಲ್ಲ. ಬೆಳಗ್ಗೆ ಬಂದು ನಾವು ಒಂದು ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡಿದ್ನಿ ರೀ. ಮಾಡಿ ಸಿದ್ಧಾರೂಢ ಮಠಕ್ಕೆ ಹೋಗ್ಬೇಕು ಅಂದ್ಕೊಂಡೇವಿ ಇವತ್ತು. ನಮ್ಮ ಮನೆಯವರು, ನಾನು, ಮಕ್ಕಳು. ಅಮ್ಮ ಪೂಜೆ ಮಾಡತ್ತಾರ. ನಾ ಇವಾಗ ಎಲ್ಲರಿಗೆ ಟಿಫಿನಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿ ಹಿಂದೆ ಡೈರಿ ಫಾರ್ಮಿಗೆ ಹೋಗ್ತೇನೆ ರೀ. ಪ್ರಸನ್ನ ಆಕಳ ಎಲ್ಲ ಮೈ ತೊಳೆ ಆತರ. ನೀರು ಬಂದಾವು ಅಂದ್ರೆ ನಳ ಬಿಟ್ಟಿರ್ತಾರೆ. ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಬಂದಿರ್ತಾವೆ ನಮ್ಗೆ. ಅವತ್ತನ ಇಷ್ಟು ಆಕಳನು ಪ್ರೆಷರ್ ಮಿಷಿನಿಂದ ಎಲ್ಲ ಕ್ಲೀನ್ ಮಾಡ್ತೀವಿ. ಇವಾಗ ಟಿಫಿನಿಗೆ ಮಾಡಿಟ್ಟ ಹೋಗ್ತೇನೆ ರೀ. ಬಸ್ಸನ್ನು ಡೈರಿ ಫಾರ್ಮ್ ಒಳಗೆ ಆಕಳ ಮೈ ತೊಳೆ ಹಾಕ್ತಾರ ನೋಡ್ರಿ. ಪ್ರೆಷರ್ ಮಿಷಿನ್ ಏನೋ ಒಂದು ಸ್ವಲ್ಪ ರಿಪೇರಿ ಬಂದೈತಂತ ಹಂಗೆ ಪೈಪಿಂದನೇ ತೊಳೆ ಆಗತ್ತಾರ ರೀ. ಪ್ರೆಷರ್ ಮಿಷಿನ್ ಆದ್ರೆ ಬೇಗ ಕ್ಲೀನ್ ಆಗ್ತಾವೆ. ಒಂದು ಸ್ವಲ್ಪ ಕೆಲಸನೂ ಫಾಸ್ಟ್ ಆಗ್ತೈತಿ. ಆದರೆ ನಮ್ಮ ಮನೆಯವ್ರು ಆಕಳ ಮೈ ತೊಳೆಯೋಕೆ ಮತ್ತೊಂದು ಒಂದು ಪ್ರಾಡಕ್ಟ್ ತೊಗೊಂಬಂದಾರ ನೋಡ್ರಿ. ಫುಲ್ಲು ಆಕಳ ಎಲ್ಲ ಮೈ ಹಿಂಗೆ ತಿಕ್ಕಿದ್ವಿ ಅಂದ್ರೆ ಸ್ವಚ್ಛ ಆಗ್ಬಿಡ್ತಾವೆ. ಮಸ್ತ್ ಕಂಫರ್ಟೂ ಆಗ್ತಾವ್ರಿ ಕೈಗೆ ಹಾಕ್ಕೊಂಡು ಆಕಳ ಮೈ ತೊಳ್ಯಾಕೆ. ಹೌದನ್ರಿ? ಕ್ಲೀನ್ ಮಾಡಕ್ಕೆ ಹೊಸ ತಂದಾರ ನೋಡ್ರಿ. ಇನ್ನೊಂದು ಮೈ ತಿಕ್ಕೋದು ಇನ್ನೊಂದು ಐತೆನಾ? ಒಂದು ಇದು ಆಗ್ತದೆ. ಅದಕ್ಕೆ ಶುದ್ಧ ಮಾಡ್ತೀವಿ. ಹಾಗಾಗಿ ಕುಡ್ದಿದ್ದೆ ಬಂದ್ಕುಳೆ ವಂಶ. ಓಯ್ ಗೌರಿ, ಏನು ಮಾಡಕತ್ತಿ? ಗೌರಿ, ಡೈರಿ ಫಾರ್ಮ್ನಂದು ಫುಲ್ ಕೆಲಸ ಮುಗಿಬೇಕಂದ್ರೆ 1 ರಿಂದ 1.5 ತಾಸು ಬೇಕು ನೋಡ್ರಿ ನಮ್ಗೆ. ಬೆಳಿಗ್ಗೆ ಫುಲ್ ಸಗಣಿ ತೆಗ್ದು ಆಮೇಲೆ ಆಕಳ ಎಲ್ಲ ಹಿಂಡಿರ್ತಾರೆ ರೀ ಬಸ್ಸನ್ನು. ಆಮೇಲೆ ಒಂದು ದಿವ್ಸ ಬಿಟ್ಟು ಒಂದು ದಿವಸ ನೀರು ಬಂದಿರ್ತಾವೆ ಅಂದ್ರೆ ನಳ ಬಿಟ್ಟಿರ್ತಾರೆ. ಅವತ್ತಷ್ಟ ಮೈ ತೊಳಿತೀವಿ. ಡೈಲಿ ಮೈ ತೊಳೆಯಂಗಿಲ್ಲ ರೀ. ಒಂದು ಸ್ವಲ್ಪ ಭಾಳ ಗಲೀಜಾಗಿದ್ದು ಬಂದ್ರೆ ತೊಳಿತಾರೆ. ಇಲ್ಲಾಂದ್ರೆ ಒಂದೊಂದು ದಿವ್ಸ ಹೊಲ್ದಾನ ಕೆಲಸ ಇದ್ವು ಅಂದ್ರೆ ಬಿಟ್ಟಿರ್ತಾರೆ. ಹಂಗೆ ಸ್ವಚ್ಛಾಗಿ ಕ್ಲೀನ್ ಮಾಡಿ ಅವಕ್ಕೆ ಹೊಟ್ಟು ಹಾಕಿ ಹೋಗಿರ್ತಾರೆ ಹೊಲಕ್ಕೆ. ಇವತ್ತು ನಳ ಬಂದಿದ್ವಲ್ಲ ಫುಲ್ ಎಲ್ಲ ಡೀಪ್ ಕ್ಲೀನ್ ಮಾಡತ್ತಾರ, ತೊಳೆಯಾಗತ್ತಾರ. ನಾನು ತೊಳಿಬೇಕಂತೇಳಿ ಶೆಡ್ಡಿಗೆ ಬಂದೆ. ಇವತ್ತು ಅಮಾವಾಸ್ಯೆ ಹುಬ್ಬಳ್ಳಿಗೆ ಹೋಗ್ಬೇಕಲ್ಲ, ಲೇಟ್ ಆಕತಿ ಮತ್ತು ರೆಡಿ ಆಗ್ಬೇಕಂತೇಳಿ ನೀನು ತೊಳಿ ಬಸಣ್ಣ ಅಂಥೇಳಿದೆ.
ಸುಜ್ಜು ನನ್ನ ಕರೆಯಕ್ಕೆ ಬಂದಿದ್ದ. ನಾವು ದೇವ್ರಿಗೆ ಹೋಗಿ ಬರ್ತೇವೆ ರೀ, ಸಿದ್ಧಾರೂಢ ಮಠಕ್ಕೆ ಹೋಗಿ ಬರ್ತೇವೆ ಇವತ್ತು ಅಮಾವಾಸ್ಯೆ ಅಲ್ಲ. ನಮ್ಮ ಸಗಣಿ ಗೊಬ್ಬರ ನೋಡ್ರಿ ಫುಲ್ ತುಂಬೈತಿ. 3 ತಿಂಗಳಂದ್ರೆ ಫುಲ್ ತುಂಬೇ ಬಿಡ್ತೈತೆ ರೀ. ನಮ್ಮ ರೈತರಿಗೆ ಬಂಗಾರ ಅಂದ್ರೆ ಅದ ನೋಡ್ರಿ ನಮ್ಗೆ ಸಗಣಿ ಗೊಬ್ಬರ. ಒಂದಿಷ್ಟು ಬಂದ ತಕ್ಷಣ ಬಟ್ಟೆ ಇದ್ದು ಎಲ್ಲನೂ ತೊಳೆದು ಹಾಕಿದೆ. ಅಮ್ಮಣ್ಣು ತೊಳೆದು ಹಾಕಿ ಆಮೇಲೆ ಟ್ಯಾಕ್ಟರ್ ತೊಳೆಯತ್ತಾರೆ. ಇವತ್ತು ಅಮಾವಾಸ್ಯೆ ಅಲ್ಲ, ನಾಳೆನೂ ಬಂದವು ಟ್ಯಾಕ್ಟರ್ ತೊಳೆಯತ್ತಾರೆ. ಇಷ್ಟು ಟ್ಯಾಕ್ಟರ್ ತೊಳಿತಾರೆ. ಪ್ರೆಷರ್ ಮಷಿನ್ 2 ತೊಗೊಂಬಂದಿದ್ದು ರೀ. ಟ್ಯಾಕ್ಟರ್ ತೊಳ್ಯಾಕೆ ಒಂದು ಚಡ್ಡಿ ಬಂದು ಅಂತೇಳಿ ಬಂದು ಹಾಳಾಗೈತೆ ಅಂತ ಹೇಳಿದ್ದಿಲ್ಲ ರೀ. ಇನ್ನೊಂದು ಇಲ್ಲಿ ತೊಗೊಂಡು ಬಂದು ಟ್ಯಾಕ್ಟರ್ ತೊಳ್ಯಾಕತ್ತಾರೆ ರೀ. ಸುಜ್ಜು ನನ್ನ ಸೈಕಲ್ನು ತೊಳಿರಿ ಅಂತ ಹೇಳತ್ತಿದ್ನಿ ರೀ. ಅದಕ್ಕೆ ನಾ ಹೇಳತ್ತಿದ್ದೆ ಬಿಸಿಲು ಭಾಳ ಐತಿ, ತೊಳೆದು ಹಂಗೆ ಇಡ್ಬೇಕು, ಎಲ್ಲಿ ಹೋಗುವಂಗಿಲ್ಲ ಅಡ್ಡಾಡಕ್ಕಂತ ಹೇಳತ್ತೀನಿ ರೀ. ಬಿಸಿಲೊಂದು ಭಾಳ ಇತ್ತು. ನಾನು ರೆಡಿ ಆದ್ನಿ ರೀ. ರೆಡಿಯಾಗಿಂದ ಹೊಂಟಿವಿ ನೋಡ್ರಿ. ಸುಜ್ಜು ಮತ್ತು ಸಮ್ಮು ಆಮೇಲೆ ನಮ್ಮ ಮನೆಯವರು ಕಾರ್ ತೊಗೊಂಡು ಹೊಂಟ್ವಿ. ಪ್ರತಿ ಸತಿನೂ ನಾವೆಲ್ಲರೂ ಸೇರಿ ಹೋಗೋದಿಲ್ಲ, ನಾನು ಒಬ್ಬಾಕೆ ಹೋಗಿರ್ತೇನೆ ರೀ ಅಮಾವಾಸ್ಯೆಗೆ. ಈ ಅಮಾವಾಸ್ಯೆ ಮಾತ್ರ ಅವ್ರನ್ನ ಕರ್ಕೊಂಡು ಹೊಂಟೇನಿ. ಅಂದ್ರೆ ವರ್ಷದಾಗ ಒಂದು 2-3 ಸತಿ ಬಂದಿರ್ತಾರೆ ನನ್ನ ಜೊತೆ ಅಷ್ಟೇ. ಉಳಿದ ಸತಿ ಎಲ್ಲ ಪ್ರತಿ ಅಮಾವಾಸ್ಯೆನೂ ನಾವು ಒಬ್ಬಾಕೆ ಹೋಗ್ತೇನೆ ರೀ. ನಾವು ಹುಬ್ಬಳ್ಳಿಗೆ ಬಂದ್ವಿ ನೋಡ್ರಿ. ನಮ್ಮ ಸಿದ್ಧಾರೂಢರ ಮಠಕ್ಕೆ ಬಂದ್ವಿ. ಇವಾಗ ದರ್ಶನ ಪಡೆದು ಸಿದ್ಧಾರೂಢರ ಪ್ರಸಾದ ತೊಗೊಂಡು ಹೋಗ್ತೇವೆ ರೀ. ಭಾಳ ರಶ್ಶಿನ ಐತ್ರಿ. ಯಾಕಂದ್ರೆ ಅಮಾವಾಸ್ಯೆ ದಿವಸ ಆಮೇಲೆ ಸೋಮವಾರ ಭಾಳ ಅಂದ್ರೆ ಭಾಳ ರಶ್ ಇರುತ್ತೆ. ಭಾಳ ಜನ ಬರ್ತಾರೆ ರೀ ಸಿದ್ಧಾರೂಢ ಮಠಕ್ಕೆ. ಸುತ್ತಮುತ್ತಲು ಹಳ್ಳಿಯವರು, ಬೇರೆ ಕಡೆದವರು ಎಲ್ಲನೂ ಭಾಳ ಜನ ಬಂದಿರ್ತಾರೆ ರೀ. ಆಮೇಲೆ ಪ್ರಸಾದ ಅಂತೂ ಕಂಟಿನ್ಯೂ ಇರುತ್ತೆ ನೋಡ್ರಿ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಕಂಟಿನ್ಯೂ ಪ್ರಸಾದ ಇರುತ್ತಿಲ್ಲ.